ಸುಮಾರು 53 ವರ್ಷಗಳ ಪರ್ಯಂತರವಾಗಿ ಅವಿಶ್ರಾಂತವಾಗಿ ಸೂರ್ಯನ ಗತಿಯಲ್ಲಿ ಪುರಾ ಪಟ್ಟಣ ಹಳ್ಳಿಗಳನ್ನು ಸಂಚರಿಸಿ ಪಾದವನ್ನಿಟ್ಟ ನೆಲದಲ್ಲಿ ವೇದಾಂತ ಪರಿಷತ್ತನ್ನ ಸತ್ಸಂಗ ಸಮ್ಮೇಳನವನ್ನು ಮಾಡಿ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಶಾಸ್ತ್ರದ ತಿರುಳನ್ನು ಅರುಹುತ್ತಾ ಒಂದಾಗಿ ಬಾಳಿರಿ ವಿಶ್ವಶಾಂತಿಯನ್ನು ಪಡೆಯಿರಿ ಎಂಬ ದಿವ್ಯ ಸಂದೇಶವನ್ನು ಸಾರಿದ ದೇಶಿಕೋತ್ತಮರಾದ ಜಗದ್ಗುರು ಶ್ರೀ 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 ಶಿವಾನಂದ ಭಾರತೀ ಮಹಾಸ್ವಾಮಿಗಳವರ ಶ್ರೀಪಾದ ಪದ್ಮಗಳಿಗೆ ಶತಶಿರವಾಗಿಸಿ ಇವತ್ತಿನ ಸಭೆಯ ನೇತೃತ್ವ ಸ್ಥಾನವನ್ನು ವಹಿಸಿಕೊಂಡಿರುವ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳು, ಶಾಂತಾಶ್ರಮ ಹುಬ್ಬಳ್ಳಿ, ಷಣ್ಮುಖಾರೂಢ ಮಠ ವಿಜಯಪುರ ಪೂಜ್ಯರ ಶ್ರೀಪಾದ ಪದ್ಮಗಳಿಗೆ ನಮಿಸಿ ಸಭೆಯ ಅಧ್ಯಕ್ಷತೆಯಲ್ಲಿ ವಿರಾಜಮಾನರಾಗಿರುವ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ವಿದ್ಯಾನಂದ ಭಾರತೀ ಮಹಾಸ್ವಾಮಿಗಳವರ, ರಾಮಾನಂದ ಭಾರತೀ ಮಹಾಸ್ವಾಮಿಗಳವರ ಶ್ರೀ ಚರಣಾರವಿಂದಗಳಿಗೆ ನಮಿಸಿ ಅವರು ಇವರೆನ್ನದೇ ವೇದಾಂತ ವೇದಿಕೆ ಮೇಲೆ ಸುಖಾಸೀನರಾಗಿರುವ ಎಲ್ಲ ಬ್ರಹ್ಮವೇತ್ತರ, ಬ್ರಹ್ಮವಾದಿನಿ ಮಾತಾಜಿಯವರ ಶ್ರೀ ಚರಣಾರವಿಂದಗಳಿಗೆ ನಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಗುರುಬಂಧುಗಳಾದ ತಮಗೆಲ್ಲರಿಗೂ ಕಲಾ ಬಳಗಕ್ಕೂ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ 2ನೇ ದಿವಸದ ಸಾಯಂಕಾಲ ಸಭೆಯಲ್ಲಿ ನಾವು ನೀವು ಪ್ರವೇಶಿಸೋಣ. ಚಿಂತನೆಗಾಗಿ ಇಟ್ಟುಕೊಂಡಿರತಕ್ಕಂಥ ವಿಷಯ ಲೋಕ ಕಲ್ಯಾಣಕರ್ತೃಗಳಾದ ಜಗತ್ತಿಗೆ ಭಕ್ತಿಜ್ಞಾನ ವೈರಾಗ್ಯ ಉಪರತಿಗಳನ್ನು ಉಪದೇಶಿಸಲ್ಪಟ್ಟ ರಾಜಯೋಗಿ ಶ್ರೀಮನ್ ನಿಜಗುಣ ಶಿವಯೋಗಿಗಳಿಂದ ರಚಿಸಲ್ಪಟ್ಟಿರುವ ಕೈವಲ್ಯ ಪದ್ಧತಿ ನಾಮಕ ಗ್ರಂಥದ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಬರತಕ್ಕಂಥ ಒಂದು ಪದ್ಯವನ್ನು ಚಿಂತನೆಗಾಗಿಟ್ಟುಕೊಂಡಿದ್ದಾರೆ. ಗುರುವೇ ನಿಮ್ಮಯ ಕರುಣದೋಳೆನ್ನ ತತ್ವದಿನವನಲ್ಲಿಯೂ ನಿತ್ಯ ಸುಖಿಯಾದೆ. ಬಹಳ ಸುಂದರವಾಗಲ್ಪಟ್ಟಂತ ವಿಚಾರಧಾರೆಯನ್ನ ಶ್ರೀಮನ್ ನಿಜಗುಣ ಶಿವಯೋಗಿಗಳು ನಮ್ಮ ಉಪದೇಶವನ್ನು ಮಾಡ್ತಾರೆ. ಜಗತ್ತಿನೊಳಗೆ ಗುರು ಕರುಣೆ ಅನ್ನುವಂಥದ್ದು ಬಹಳ ದೊಡ್ಡದು. ನೀನೊಲ್ಲರೆ ಕೊರಡು ಕೊಣರುವುದೆಯ ಎಂಬಂತೆ ಮೂಕಂ ಕರೋತಿ ವಾಚಾಳಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ಒಂದೇ ಪರಮಾನಂದ ಮಾಧವಂ. ಸದ್ಗುರುದೇವನ ಕರುಣೆ ಯಾವ ಪುಣ್ಯಾತ್ಮನಿಗೆ ಆಗುತ್ತದೆಯೋ, ಮೂಕನು ಮಾತನಾಡಬಲ್ಲ, ಕುಂಟನು ಪರ್ವತವನ್ನು ಆರೋಹಣ ಮಾಡಬಲ್ಲ, ಕಣ್ಣಿಲ್ಲದ ಕುರುಡನು ಈ ಜಗತ್ತು ವೈಚಿತ್ರ್ಯವನ್ನು ನೋಡಬಲ್ಲ, ಜೀವನು ಮೃತ್ಯುವಿನನ್ನು ಗೆದ್ದು ಮೃತ್ಯುಂಜಯನ ಸ್ವರೂಪವೇ ತಾನಾಗಬಲ್ಲ. ಅಂತಹ ಶಕ್ತಿ ಗುರುದೇವನ ಅನುಗ್ರಹದಲ್ಲಿ, ಗುರುದೇವನ ಕರುಣದಲ್ಲಿ ಇದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ಇಲ್ಲಿ ಶಿಷ್ಯ ಗುರುವಿನಿಂದ ಆದ ಉಪಕಾರ ಸ್ಮರಣೆಯನ್ನ ಮಾಡುವುದರ ಜೊತೆಗೆ ಗುರುಗಳನ್ನೇನು ಮಾಡ್ತಾರೆ ಅಂದ್ರೆ ಸ್ತುತಿ ಮಾಡುವುದರ ಜೊತೆ ತನಗಾದ ಅನುಭವದ ಅನುಭೂತಿಯನ್ನು ಈ ಪದ್ಯದಲ್ಲಿ ಶ್ರೀ ಗುರುಗಳ ಮುಂದೆ ಏನು ಮಾಡ್ತಾನೆ ನಿವೇದನೆಯನ್ನು ಮಾಡಿಕೊಳ್ತಾ ಇದ್ದಾನೆ. ಗುರುವೇ, ನಾಮರೂಪವನ್ನು ಅಭಿಮಾನಿಸಿಕೊಂಡು ತಾಮಸಮತಿಗೊಳಗಾಗಿರೆ ಪ್ರೇಮಾಸ್ತಿ ಭಾತಿ ಎಂಬುವೆ ನಿನ್ನ ನಿಜಧಾಮವೆಂದೊಸೆದು ಎತ್ತರಿಸಲಾಗಿ. ಅಜ್ಞಾನ ಕಾಲದಲ್ಲಿ ಅವಿವೇಕಿಯಾಗಲ್ಪಟ್ಟಂತ ನಾನು ನಾಮರೂಪಗಳನ್ನ ದೇಹಾದಿ ಪ್ರಪಂಚವೇ ಸತ್ಯ ಅಂತ ನಂಬಿಕೊಂಡಿರತಕ್ಕಂಥ ನನಗೆ ಈ ದೇಹಾದಿ ಪ್ರಪಂಚ ಅದು ಮಿಥ್ಯ, ಅಸ್ಥಿಭಾತಿ ಪ್ರಿಯ ರೂಪವಾದ ಆತ್ಮನೋರ್ವಣೆ ಸತ್ಯ ಅನ್ನತಕ್ಕಂಥ ಈ ಅನುಭೂತಿಯನ್ನ ನಿಮ್ಮ ಕರುಣೆಯಿಂದ ನಾನು ಅದನ್ನು ಪಡೆದುಕೊಂಡಿದೆ ಅಂತಕ್ಕಂಥ ವಿಚಾರವನ್ನು ಬಹಳ ಸುಂದರವಾಗಿ ಉಪದೇಶವನ್ನು ಮಾಡಿದ್ದಾರೆ. ಇದೇ ವಿಚಾರವನ್ನು ಕುರಿತು ಎಲ್ಲ ಪೂಜ್ಯರು ವಿಶೇಷ ಕಾರ್ಯಕ್ರಮಗಳ ಮಾಡುವುದರಿಂದ ಎಲ್ಲ ಪೂಜ್ಯರು ಒಂದು 10 ನಿಮಿಷಗಳ ಕಾಲ ತಮ್ಮ ಪವಿತ್ರ ಸುದೆಯ